ಕಳೆದ ಅನೇಕ ತಮಿಳುನಾಡಿನ ಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಲು ತಮಿಳುನಾಡಿನ ಜನ ಮುಗಿಬೀಳುತ್ತಿದ್ದರು. ರೋಡ್ ಶೋನಲ್ಲಿ ಜನಸಾಗರವೇ ಹರಿದು ಬರುತ್ತಿತ್ತು. ಆದರೆ ಮೋದಿ ಅವರನ್ನು ನೋಡಲು ಬರುವ ಜನ ದ್ರಾವಿಡ ಪಾರ್ಟಿಗಳಿಗೆ ಮತ ಚಲಾಯಿಸುತ್ತಾ ಇದ್ದದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ತಲೆನೋವಾಗಿ ಪರಿಣಮಿಸಿತ್ತು. ಅದಕ್ಕಾಗಿಯೇ ಬೆಂಗಳೂರು ದಕ್ಷಿಣದ ಡಿಸಿಪಿಯಾಗಿದ್ದ IPS ಕೆ ಅಣ್ಣಾಮಲೈ ಅವರನ್ನು ರಾಜೀನಾಮೆ ಕೊಡಿಸಿ ತಮಿಳುನಾಡಿಗೆ ಕರೆತಂದಿದ್ದರು. ಕರ್ನಾಟಕದಲ್ಲಿ ಅಧ್ಯಕ್ಷ ಆಫೀಸರ್ ಆಗಿದ್ದ ಅಣ್ಣಾಮಲೈ ಉತ್ತಮ ವಾಗ್ಮಿ ಕೂಡ ಆಗಿದ್ದರು. ಇಂಥ ಅಣ್ಣಾಮಲೈ ತಮಿಳುನಾಡು ರಾಜ್ಯದ ಬಿಜೆಪಿ ಘಟಕದ ಅಧ್ಯಕ್ಷರಾದ ನಂತರ ತಮಿಳುನಾಡಿನ ಜನತೆಯ ನಾಡಿ ಮಿಡಿತವನ್ನು ಬಹುಬೇಗ ಅರಿತುಕೊಂಡರು. ಅತ್ಯಂತ ಅಲ್ಪ ಅವಧಿಯಲ್ಲಿ ಅಲ್ಲಿನ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದರು. ಒಂದು ಹಂತಕ್ಕೆ MK ಸ್ಟಾಲಿನ್, ಎಡಪ್ಪಾಡಿ ಪಳನಿಸ್ವಾಮಿ ಜನಪ್ರಿಯತೆ ಲೆವೆಲ್ಗೆ ಬಂದು ಅಣ್ಣಾಮಲೈ ನಿಂತರು. ರಾಜಕೀಯ ಅಂದ ಮೇಲೆ ರಾಜಕಾರಣ ಇದ್ದೇ ಇರುತ್ತದೆ ಎನ್ನುವ ಹಾಗೆ ಬಿಜೆಪಿ ಮಿತ್ರ ಪಕ್ಷವಾದ AIADMKಯ ಎಡಪ್ಪಾಡಿ ಪಳನಿಸ್ವಾಮಿಗೆ ಅಣ್ಣಾಮಲೈ ಜನಪ್ರಿಯತೆ ಹಿಡಿಸಲಿಲ್ಲ. ಅಮಿತ್ ಶಾಗೆ ಹೇಳಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿದರು. ಅಲ್ಲಿಗೆ ತಮಿಳುನಾಡಿನಲ್ಲಿ ಬಿಜೆಪಿ ಡೌನ್ ಫಾಲ್ ಆರಂಭವಾಯಿತು. ಹೌದು, ದೇಶದ ಚಾಣಕ್ಯ ಎಂದೇ ಕರೆಯಲ್ಪಡುವ ಅಮಿತ್ ಶಾ ಅವರಿಟ್ಟ ಈ ಒಂದು ತಪ್ಪು ಹೆಜ್ಜೆ ಎಂದು ಎಲ್ಲರೂ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಿಸುತ್ತಿದ್ದರು. ಅಣ್ಣಾಮಲೈ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಮಿಳುನಾಡಿನ ಮೂಲೆ ಮೂಲೆಗೂ ಸುತ್ತಿದರು. ಯುವ ಮತ್ತು ಮಹಿಳಾ ಸಮುದಾಯವನ್ನು ಬಿಜೆಪಿಯತ್ತ ಸೆಳೆಯುವ ಅವರ ಟಾರ್ಗೆಟ್ ಹತ್ತಿರ ಬರುತ್ತಿತ್ತು. MK ಸ್ಟಾಲಿನ್ ನೇತೃತ್ವದ DMK ಸರ್ಕಾರದ ವಿರುದ್ಧ ನಿರಂತರವಾಗಿ ತಿರುಗಿ ಬಿದ್ದರು. ಸರ್ಕಾರದ ಭ್ರಷ್ಟಾಚಾರವನ್ನು ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟರು. ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಎದುರಾಯಿತು. ತಮಿಳುನಾಡಿನ 39 ಕ್ಷೇತ್ರವನ್ನು DMK ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿತು. ಖುದ್ದು ಅಣ್ಣಾಮಲೈ ಅವರು ಕೊಯಂಬತ್ತೂರಿನಲ್ಲಿ ಸೋಲುಂಡರು. ಆದರೆ ಅಣ್ಣಾಮಲೈ ಬಿಜೆಪಿಯನ್ನು ಬೆಳೆಸಿದ್ದ ರೀತಿಗೆ ವಿರೋಧಿಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದರು. ಅಣ್ಣಾಮಲೈ ಅವರ ನನ್ನ ಮಣ್ಣು ನನ್ನ ಜನ ಎನ್ನುವ ಐತಿಹಾಸಿಕ ಪಾದಯಾತ್ರೆ ಬಿಜೆಪಿ ಹೆಸರನ್ನು ತಮಿಳುನಾಡಿನ ಹಳ್ಳಿಯಲ್ಲೂ ಪಸರಿಸುವಲ್ಲಿ ಈ ಯಾತ್ರೆ ದೊಡ್ಡ ಕೆಲಸವನ್ನು ಮಾಡಿತ್ತು. ಈ ಯಾತ್ರೆ ಬಹುತೇಕ DMK ಮೈತ್ರಿಕೂಟದ ವಿರುದ್ಧವಾಗಿತ್ತು. ಆದರೆ ಬದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ AIADMK ಮೈತ್ರಿಗಾಗಿ ಅಣ್ಣಾಮಲೈ ಅವರನ್ನು ಸೈಲೆಂಟ್ ಮಾಡಿದರು. ಅಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲಾಯಿತು. ನಂತರ ನಯನಾರ್ ರಾಜೇಂದ್ರನ್ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದರು. ಅಷ್ಟೇ ಅಲ್ಲದೆ ಅಸೆಂಬ್ಲಿ ಚುನಾವಣೆಗೆ ಅಣ್ಣಾಮಲೈ ಅವರನ್ನು ಹೊರಗಿಟ್ಟು ಬಿಜೆಪಿ ಪಟ್ಟಿಯನ್ನು ಪ್ರಕಟಿಸಲಾಯಿತು. ತಮಿಳುನಾಡಿನ ಜನತೆ ಬದಲಾವಣೆ ಬಯಸುತ್ತಿದ್ದರು ಎನ್ನುವುದನ್ನು ಅಣ್ಣಾಮಲೈ ಬಿಜೆಪಿ ಹಿರಿಯ ನಾಯಕರಿಗೆ ಅಂಕಿ ಅಂಶದ ಸಮೇತ ವಿವರಿಸಿದ್ದರು. ಆದರೆ ಬಿಜೆಪಿ ಅವರ ಮಾತಿಗೆ ಬೆಲೆ ಕೊಡದೆ ಮೈತ್ರಿ ರಾಜಕಾರಣಕ್ಕೆ ಬೆಲೆ ಕೊಟ್ಟಿತು. ಅಣ್ಣಾಮಲೈಗೆ ಪ್ರಾತಿನಿಧ್ಯ ಸಿಗದೇ ಇದ್ದದ್ದು ಬಿಜೆಪಿಯ ಬೆಂಬಲಿಗರ ಅಸಮಾಧಾನಕ್ಕೆ ಕಾರಣವಾಯಿತು. DMK ಮೈತ್ರಿಕೂಟದ ಸರ್ಕಾರದ ವಿರುದ್ಧ ಹೋರಾಡಿದ್ದು ಅಣ್ಣಾಮಲೈ. ತಮಿಳುನಾಡು ರಾಜ್ಯದ ಮನೆಯಲ್ಲೂ ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಜನರಿಗೆ ಮಾಹಿತಿ ನೀಡಿದ್ದು ಅಣ್ಣಾಮಲೈ. ಆದರೆ ಚುನಾವಣೆಯ ಹೊಂದಾಣಿಕೆ ಕಾರಣದಿಂದಾಗಿ ಇದರ ಲಾಭವನ್ನು ಪಡೆದುಕೊಂಡದ್ದು TVK ಪಾರ್ಟಿಯ ವಿಜಯ ಎಂದು ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಏನೇ ಆಗಲಿ ಅಣ್ಣಾಮಲೈಗೆ ಬಿಜೆಪಿ ಮಾಡಿದ್ದು ಸರಿಯಾ ತಪ್ಪು ಅನ್ನೋದನ್ನ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.